ರಾಜ್ಯ ಸರ್ಕಾರ ಸಲ್ಲಿಸಿರುವಂತ ಅರ್ಜಿಯ ವಿಚಾರಣೆ ಕೆಲವೇ ಕ್ಷಣದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇರೋದು. ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೆಯೋದಕ್ಕಿದೆ. ಹಲವು ಕಾರಣಗಳನ್ನು ಸರ್ಕಾರ ಕೊಟ್ಟಿದೆ. ಒಂದು ಎಸ್ಐಆರ್ ಅಲ್ಲಿ ಫ್ರೆಶ್ ಆದಂತ ಮತದಾರರ ಪಟ್ಟಿ ಸಿಗುತ್ತೆ, ಅದನ್ನ ಮುಂದಿಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗೋಣ ಅಂತ. 2 ಸಿಬ್ಬಂದಿ ಕೊರತೆ, 60,000 ಸಿಬ್ಬಂದಿ ಬೇಕು 5 ಪಾಲಿಕೆಗಳ ಎಲೆಕ್ಷನ್ ನಡೆಸೋದಕ್ಕೆ. ಈಗ ಅವರೆಲ್ಲ ಎಸ್ಐಆರ್ ಕೆಲಸದಲ್ಲಿದ್ದಾರೆ, ಆಗಲ್ಲ, ಸಮಯಾವಕಾಶ ಕೊಡಿ ಅಂತ ಸರ್ಕಾರ ಕೇಳಿದೆ. ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ. ಪದೇ ಪದೇ ಕಾರಣಗಳನ್ನು ಸರ್ಕಾರಗಳು ಕೊಡ್ತಾನೆ ಇದೆ. ಕಾಂಗ್ರೆಸ್ ಅಂತಲ್ಲ, ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರವೂ ಕೂಡ ಇದೇ ಕಾರಣಗಳನ್ನು ಕೊಟ್ಟಿತ್ತು. ಒಮ್ಮೆ ಡಿಲಿಮಿಟೇಷನ್ನು, ನಂತರ ಮೀಸಲಾತಿ ನಿಗದಿ, ವಾರ್ಡ್ ಮರು ವಿಂಗಡಣೆ, ಈ ರೀತಿ ಕಥೆಗಳನ್ನು ಹೇಳ್ತಾ ಬಂದಿದ್ರು. ಮೊನ್ನೆನೂ ಕಥೆಗಳನ್ನು ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ಕೊನೆಯ ಅವಕಾಶ, ನಿಮಗೆ 31ರೊಳಗೆ ಎಲೆಕ್ಷನ್ ಮುಗಿಸಿ ಅಂತ. ಈಗ ಎಸ್ಐಆರ್ನ ಕಾರಣಗಳನ್ನು ಸರ್ಕಾರ ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ನಡೆಯೋದಕ್ಕಿದೆ. ಹಲವು ಕಾರಣಗಳನ್ನು ಸರ್ಕಾರ ಕೊಟ್ಟಿದೆ. ಒಂದು ಎಸ್ಐಆರ್ ಅಲ್ಲಿ ಫ್ರೆಶ್ ಆದಂತ ಮತದಾರರ ಪಟ್ಟಿ ಸಿಗುತ್ತೆ, ಅದನ್ನ ಮುಂದಿಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗೋಣ ಅಂತ. 2 ಸಿಬ್ಬಂದಿ ಕೊರತೆ, 60,000 ಸಿಬ್ಬಂದಿ ಬೇಕು 5 ಪಾಲಿಕೆಗಳ ಎಲೆಕ್ಷನ್ ನಡೆಸೋದಕ್ಕೆ. ಈಗ ಅವರೆಲ್ಲ ಎಸ್ಐಆರ್ ಕೆಲಸದಲ್ಲಿದ್ದಾರೆ, ಆಗಲ್ಲ, ಸಮಯಾವಕಾಶ ಕೊಡಿ ಅಂತ ಸರ್ಕಾರ ಕೇಳಿದೆ. ಸುಪ್ರೀಂ ಕೋರ್ಟ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಪ್ರಶ್ನೆ. ಪದೇ ಪದೇ ಕಾರಣಗಳನ್ನು ಸರ್ಕಾರಗಳು ಕೊಡ್ತಾನೆ ಇದೆ. ಕಾಂಗ್ರೆಸ್ ಅಂತಲ್ಲ, ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರವೂ ಕೂಡ ಇದೇ ಕಾರಣಗಳನ್ನು ಕೊಟ್ಟಿತ್ತು. ಒಮ್ಮೆ ಡಿಲಿಮಿಟೇಷನ್ನು, ನಂತರ ಮೀಸಲಾತಿ ನಿಗದಿ, ವಾರ್ಡ್ ಮರು ವಿಂಗಡಣೆ, ಈ ರೀತಿ ಕಥೆಗಳನ್ನು ಹೇಳ್ತಾ ಬಂದಿದ್ರು. ಮೊನ್ನೆನೂ ಕಥೆಗಳನ್ನು ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ಇದು ಕೊನೆಯ ಅವಕಾಶ, ನಿಮಗೆ 31ರೊಳಗೆ ಎಲೆಕ್ಷನ್ ಮುಗಿಸಿ ಅಂತ. ಈಗ ಎಸ್ಐಆರ್ನ ಕಾರಣಗಳನ್ನು ಸರ್ಕಾರ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.